ಪ್ರತಿ ವರ್ಷದಂತೆ ಈ ವರ್ಷವೂ ಶ್ರೀ ವೀರಭದ್ರ ಸ್ವಾಮಿ ಜಾತ್ರಾ ರಥೋತ್ಸವವು ಜರುಗುತ್ತಿದೆ. ಈ ದಿನ ಬೆಳಗ್ಗೆ 5 ಗಂಟೆಯಿಂದ ಸ್ಟಾರ್ಟ್ ಆಗಿರ್ತಕ್ಕಂಥ ಕ್ಯೂ ನೀವೆಲ್ಲ ನೋಡಿರ್ಬೋದು. ಕ್ಯೂನಲ್ಲಿ ಅಷ್ಟೆಲ್ಲ ಕ್ಯೂ ಇದೆ. ಸಂಜೆ ರಾತ್ರಿ 10-10:30 ತನಕ ಆ ಕ್ಯೂ ತಪ್ಪೋದಿಲ್ಲ, ಕ್ಯೂ ಹಾಗೇ ಇರುತ್ತೆ. ಸಾಯಂಕಾಲ 6:30ಯಿಂದ 7 ಗಂಟೆಗೆ ಮಹಾಸ್ವಾಮಿ ರಥೋತ್ಸವ ನಡೆಯುತ್ತೆ. ಅದಾದ ನಂತರನೂ ಕ್ಯೂ 10-10:30 ತನಕ ಇರುತ್ತೆ. ಇವತ್ತು ಅವರುಗಳ ವೀರಭದ್ರೇಶ್ವರ ಸ್ವಾಮಿ ರಥೋತ್ಸವ. ಇದು ಭಾರಿ ಪುರಾತನ ದೇವಸ್ಥಾನ. ಇಲ್ಲಿ ಭಕ್ತರು ಅದಕ್ಕೆ ಏನು ಬೇಡ್ಕೊಂಡಿರ್ತಾರೆ ಅದೆಲ್ಲ ನೆರವೇರಿಸ್ತಾನೆ ವೀರಭದ್ರ ಸ್ವಾಮಿ. ಭಾರಿ ಪವಾಡ ಪುರುಷ. ನಾವು ಪ್ರತಿ ವರ್ಷ ತಪ್ಪದೆ ಇಲ್ಲಿ ಬಂದು ದೇವ್ರ ದರ್ಶನ ತಗೊಂಡು ಆಶೀರ್ವಾದ ತಗೊಂಡು ಹೋಗ್ತೀವಿ. ಇಲ್ಲಿ ಇದೆ ರೀ, ವೈಭವ ಇದೆ, ಪವಾಡ ಇದೆ ವೀರಭದ್ರೇಶ್ವರದ್ದು. ದಾವಣಗೆರೆ ಅವರಗೋಳ ಅಂತಂದು ಹೇಳಿಬಿಟ್ಟು ಒಂದು ಹಳ್ಳಿ ಇದು. ಇಲ್ಲಿ ನಾವು ಸುಮಾರು 17 ವರ್ಷದಿಂದ ಈ ದೇವಸ್ಥಾನದಲ್ಲಿ ಬಂದು ನಡ್ಕೊಂಡು ಹೋಗ್ತಾ ಇದ್ದೀವಿ. ಇಲ್ಲಿ ತುಂಬ ಸತ್ಯ ಇದೆ ವೀರಭದ್ರೇಶ್ವರ ದೇವರದು. ಪ್ರತಿ ವರ್ಷ ಜಾತ್ರೆ ತುಂಬ ಚೆನ್ನಾಗಿ ನಡೆಯುತ್ತೆ. ಅವರುಗಳ ದೇವಸ್ಥಾನಕ್ಕೆ ಈಗಾಗಲೇ ಒಂದು 25 ವರ್ಷದಿಂದ ನಾನು ಬರ್ತಾಯಿದ್ದೀನಿ. ನಮ್ಮ ಅಪ್ಪರ ಕಾಲದಿಂದನೂ ಬರ್ತಾಯಿದ್ದಾರೆ. ಒಟ್ಟು ನಮಗೆಲ್ಲ ಒಳ್ಳೆಯದಾಗಿತ್ತು. ಬಂದು ಬೇಡ್ಕೊಂಡಿದ್ದೆಲ್ಲ ಒಳ್ಳೆಯದು. ದಾವಣಗೆರೆಯಿಂದ ಬಂದಿರೋದು. ಇಲ್ಲಿ ಸುಮಾರು 8 ವರ್ಷದಿಂದ ಬರ್ತಾಯಿದ್ದೀವಿ. ನಾನು ಬರ್ತಿರೋದು 8 ವರ್ಷದಿಂದ ಬರ್ತಾಯಿದ್ದೀನಿ. ನಮ್ಮ ತಂದೆ ತಾಯಿಯವರೆಲ್ಲ ಅವ್ರು ಸಣ್ಣವರಿದ್ದಾವಿಂದನೇ ಬರ್ತಾಯಿದ್ದಾರೆ. ಇವತ್ತು ಅವ್ರುಗಳ ವೀರಭದ್ರೇಶ್ವರ ಸ್ವಾಮಿ ದೇವರದು ಜಾತ್ರೋತ್ಸವ ನಡೀತಾ ಇದೆ. ಸೊ ಪ್ರತಿ ವರ್ಷ ತುಂಬ ಚೆನ್ನಾಗಿ ನಡೆಸ್ಕೊಡ್ತಾರೆ. ಪಾದಯಾತ್ರೆಗಳು ಸುಮಾರು ಜನ ಭಕ್ತಾದಿಗಳು ಭಾಳ ತುಂಬ ಚೆನ್ನಾಗಿ ನಡೆಸ್ಕೊಡ್ತಾರೆ. ಸೊ ಅದಕ್ಕಾಗಿ ಎಲ್ಲ ಚೆನ್ನಾಗಿ ಬರ್ತೀವಿ. ಏನು ಅಂದ್ಕೊಂಡಿರ್ತೀವಿ ಎಲ್ಲ ತುಂಬ ಚೆನ್ನಾಗಿ ನಡೀತಾ ಇರುತ್ತೆ. ಸೊ ಚೆನ್ನಾಗಿ ನಡೀತಾ ಇದೆ ಎಲ್ಲ. ಏನು ಅಂದ್ಕೊಂಡಿರ್ತೀವಿ ಮನೆ ದೇವರಾಗಿರೋದ್ರಿಂದ ಸೊ ಎಲ್ಲ ಒಂದು ಒಳ್ಳೆ ಟೈಮಿಗೆ ನಾವೇನು ಅಂದ್ಕೊಂಡಿರ್ತೀವಿ ಎಲ್ಲ ಕರೆಕ್ಟಾಗಿ ನಡೀತಾ ಇರೋದ್ರಿಂದ ಸ್ವಲ್ಪ ಚೆನ್ನಾಗಿ ಅನಿಸುತ್ತೆ. ಇಟ್ಸ್ ಅ ಪಾಸಿಟಿವ್ ವೈಬ್. ಸರ್, ನಾನು ದಾವಣಗೆರೆಯಿಂದ ಬರ್ತಾಯಿದ್ದೀನಿ. ಸುಮಾರು 35-40 ವರ್ಷದಿಂದನೂ ಬರ್ತಾಯಿದ್ದೀನಿ. ಇಲ್ಲಿ ಅವರುಗಳ ಕ್ಷೇತ್ರ ವೀರಭದ್ರೇಶ್ವರ ದರ್ಶನದಿಂದ ಎಲ್ಲರಿಗೂ ಒಳ್ಳೆಯದಾಗಿದೆ, ನಮಗೂ ಆಗ್ತಾಯಿದೆ. ಹಂಗಾಗಿ ನಾವು ಭಾಳ ಭಕ್ತಿಯಿಂದ ಬರ್ತಾಯಿದ್ದೀವಿ. ಎಲ್ಲರಿಗೂ ಚೆನ್ನಾಗಾಗಿದೆ. ನಾವು ಕುಟುಂಬ ಸಮೇತವಾಗಿ ಬಂದು ಹೋಗ್ತಾಯಿದ್ದೀವಿ. ಪ್ರಸಿದ್ಧವಾದ ಕ್ಷೇತ್ರ, ಸುಕ್ಷೇತ್ರ, ಪವಾಡಗಳು ನಡೆಯುತ್ತೆ. ನಂಬ್ಕೊಂಡವರಿಗೆ ಸದಾ ಒಳ್ಳೇದು ಮಾಡ್ತಾನೆ. ಹಂಗಾಗಿ ಎಲ್ಲರೂ ಭಕ್ತಿಯಿಂದ ತುಂಬ ಜನ ಬರ್ತಾರೆ. ಅನ್ಕೊಂಡದ್ದು ಏನೇ ಅನ್ಕೊಂಡು ಬಂದ್ರೂ ಇಲ್ಲಿ ಹೂವು ಪ್ರಸಾದ ಕೇಳ್ತಾರೆ. ಅದು ಬಲಗಡಿದಾತು ಅಂದರೆ ಚೆನ್ನಾಗಿ ಆಗ್ತತಿ, ಮತ್ತು ಎಡಗಡಿಗೆ ಆದು ಅಂದರೆ ಬೇಡ ಅಂತ ಅಪ್ಪಣೆ ಕೊಡ್ತತಿ. ಏನಾರ ಒಂದು ಕೆಲಸ ನಾವು ಮಾಡಬೇಕು, ಒಂದು ಮದುವೆ ಕಾರ್ಯ ಆಗಲಿ, ಏನಾರ ಒಂದು ತಗೊಳೋದು ಪರ್ಚೇಸ್ ಮಾಡೋದಾಗಲಿ, ಏನಾರ ಒಂದು ದೇವ್ರು ಕೇಳ್ದಲೇ ಇಲ್ಲಿ ಯಾವುದೇ ಆಗಲಿ ದೇವ್ರು ಕೇಳ್ದಲೇ ಮುಂದುವರಿಯೋದಿಲ್ಲ. ಅನ್ಕೊಂಡದ್ದು ಮಾತ್ರ ಶತಸಿದ್ಧಿ ಆಗ್ತದೆ. ಸರ್, ನಾವು ದಾವಣಗೆರೆಯಿಂದ ಬಂದಿರೋದು. ನಾವು ನಮ್ಮ ಮನೆದೇವ್ರು ಇದೆ ಅವರುಗಳು ವೀರಭದ್ರೇಶ್ವರ. ನಾವು ಆ್ಯಕ್ಚುಲಿ ಸುಮಾರು ವರ್ಷದಿಂದ ಇಲ್ಲಿಗೆ ಬರ್ತಾಯಿದ್ದೀವಿ. ನಾವು 2-3 ವರ್ಷದಿಂದ ಪ್ರಸಾದ ಮಾಡಿಸ್ತಾಯಿದ್ದೀವಿ. ಭಕ್ತರಿಗೆಲ್ಲ ಪ್ರಸಾದ ಈ ಥರ ಒಂದು ಸಲ ರೈಸ್ ಬಾತ್ ಮಾಡಿಸಿದ್ವಿ, ಈ ಸಲ ದೋಸೆ ಹಿಡ್ಕೊಂಡಿದ್ದೀವಿ. ನೆಕ್ಸ್ಟ್ ಇನ್ನೂ ಹಿಂಗೆ ಹೆಚ್ಚಿನದಾಗ ಭಗವಂತ ಇನ್ನೂ ಶಕ್ತಿ ಕೊಟ್ಟಂಗೆ ಇನ್ನೂ ಜಾಸ್ತಿ ರೀತಿಯೊಳಗೆ ಮಾಡ್ತಾ ಹೋಗ್ತೀವಿ. ಸುಮಾರು ಸರ್ ಒಂದು 3,000 ಜನ 4,000 ಜನ ಆಗ್ಬೋದು ಸರ್.
ಕನ್ನಡ ವಾಹಿನಿಯ ವೀಕ್ಷಕ ಎಲ್ಲ ಬಂಧುಗಳಿಗೆ ಶ್ರೀ ಕ್ಷೇತ್ರ ಆವರಗೊಳ್ಳ ವೀರಭದ್ರ ಸ್ವಾಮಿಯ ಮಹಾರಥೋತ್ಸವ ಇಂದು ಸಾಯಂಕಾಲ 7:30ಕ್ಕೆ ಸರಿಯಾಗಿ ನೆರವೇರುವುದು. ಹಾಗಾಗಿ ನಿಮ್ಮೆಲ್ಲರಿಗೂ ಕೂಡ ಶ್ರೀಮಠದ ಆತ್ಮೀಯ ಕ್ಷೇತ್ರದ ಆತ್ಮೀಯ ಎಲ್ಲ ಸದ್ಭಕ್ತರಿಗೆ ಈ ಕರೆಯನ್ನು ನೀಡುವುದರ ಮುಖಾಂತರ ಒನ್ ಕನ್ನಡ ವಾಹಿನಿ ಧಾರ್ಮಿಕ ಕ್ಷೇತ್ರ ಮೊದಲುಗೊಂಡು ಸಾಮಾಜಿಕ ಎಲ್ಲ ಕ್ಷೇತ್ರದಲ್ಲೂ ಕೂಡ ತನ್ನದೇ ಆಗಿರ್ತಕ್ಕಂಥ ಒಂದು ಪ್ರಭೆಯನ್ನು ಬೆಳಕನ್ನು ಚೆಲ್ತಾ ಇದೆ. ಹಾಗಾಗಿ ಇವತ್ತು ಕ್ಷೇತ್ರ ದರ್ಶನಕ್ಕಾಗಿ ಇವತ್ತು ಬರುವಂತಹ ಭಕ್ತರಿಗೆ ಈ ನಮ್ಮ ನಾಡಿನ ಉದ್ದಗಲಕ್ಕೂ ಕೂಡ ಈ ಭಕ್ತರಿಗೆ ಕ್ಷೇತ್ರನಾಥ ವೀರಭದ್ರ ಸ್ವಾಮಿಯ ಕನ್ನೇಶ್ವರ ಸ್ವಾಮಿಯ ಜಗದ್ಗುರು ರೇಣುಕಾಚಾರ್ಯರ ದಿವ್ಯ ದರ್ಶನವನ್ನು ಈ ವಾಹಿನಿ ಮುಖಾಂತರ ನಿಮ್ಮೆಲ್ಲರಿಗೂ ಕೂಡ ದರ್ಶನ ಮಾಡುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ಒನ್ ಕನ್ನಡ ವಾಹಿನಿಯ ನಿಜವಾಗಿರ್ತಕ್ಕಂಥ ವೀಕ್ಷಕರು ನೀವೆಲ್ಲರೂ ಕೂಡ ಈ ವಾಹಿನಿ ಮುಖಾಂತರ ನೋಡಿ ನೀವೆಲ್ಲರೂ ಕೂಡ ಇದು ವೀಕ್ಷಿಸಿ ಭಾಳಷ್ಟು ಹರ್ಷವನ್ನು ವ್ಯಕ್ತಪಡಿಸುವಂಥ ಸದಾವಕಾಶ ನಿಮಗೆ ಒದಗಿದೆ. ಕ್ಷೇತ್ರನಾಥ ವೀರಭದ್ರ ಸ್ವಾಮಿ ಭಾಳಷ್ಟು ಪವಾಡ ಪುರುಷ. ನಾಡಿನ ಉದ್ದಗಲಕ್ಕೂ ಲಕ್ಷಾಂತರ ಜನ ಭಕ್ತರನ್ನು ತನ್ನೆಡೆಗೆ ಸೆಳೆದುಕೊಂಡು ಆ ಭಕ್ತರ ಮನೋಭೀಷ್ಟ ವಾಂಛಿತ ಫಲಗಳನ್ನು ಅವರ ಬಯಕೆಗಳನ್ನು ಈಡೇರಿಸ್ತಾ ಬಂದಿರತಕ್ಕಂಥ ಆರಾಧ್ಯ ದೈವನಾಗಿ ಇಲ್ಲಿ ಕ್ಷೇತ್ರದಲ್ಲಿ ನೆಲೆನಿಂದಿರ್ತಕ್ಕಂಥವನಾಗಿದ್ದಾನೆ. ಯಾವತ್ತು ದುಷ್ಟ ಶಿಕ್ಷಕ ಶಿಷ್ಟ ಪರಿಪಾಲಕನಾದ ವೀರಭದ್ರ ಸ್ವಾಮಿ ಬಂಧುಗಳೇ ನಿಮಗೆಲ್ಲ ತಿಳಿದ ಹಾಗೆ ದುಷ್ಟ ದಕ್ಷಿಣ ಸಂಹಾರ ಮಾಡಿ ಶಿಷ್ಟರನ್ನು ರಕ್ಷಿಸಿರ್ತಕ್ಕಂಥ ಒಂದು ಪೌರಾಣಿಕ ಹಿನ್ನೆಲೆಯನ್ನು ಕೂಡ ನೀವು ನೋಡ್ತಾ ಇದ್ದೀರಿ. ವೀರಭದ್ರ ಸ್ವಾಮಿ ಈ ಕ್ಷೇತ್ರದಲ್ಲಿ ಒಂದು ಕಡೆ ಕನ್ನೇಶ್ವರ ಸ್ವಾಮಿ 6ನೇ ಶತಮಾನದಲ್ಲಿ ಹೊಯ್ಸಳರ ವಾಸ್ತುವಿನ್ಯಾಸದ ಪ್ರಕಾರ ಜಕ್ನಾಚಾರ್ಯ ಕಟ್ಟಡದ ದೇಗುಲ ಭಾಳಷ್ಟು ಪ್ರಸಿದ್ಧಿಯಾಗಿರ್ತಕ್ಕಂಥದ್ದಾಗಿದೆ. ಜೊತೆಗೆ ವೀರಭದ್ರ ಸ್ವಾಮಿ ನಿಜವಾಗಿರ್ತಕ್ಕಂಥ ಸುಂದರವಾದ ದೇಗುಲ ಪ್ರಾಚೀನ ಕಾಲದಲ್ಲೂ ಕೂಡ ಬಂದಿರತಕ್ಕಂಥದ್ದಾಗಿದೆ. ಕ್ಷೇತ್ರನಾಥ ವೀರಭದ್ರ ಸ್ವಾಮಿ ಆರಾಧ್ಯ ಗುರುಪೀಠ ರಂಭಾಪುರ ಜಗದ್ಗುರು ಶಾಖಾ ಮಠ ರೇಣುಕಾಚಾರ್ಯರ ಪ್ರವರ್ಗೌಡ ಈ 64 ಗ್ರಾಮ ಪ್ರವರ್ಗ ಹಿರೇಮಠದ ಜಗದ್ಗುರು ರೇಣುಕಾಚಾರ್ಯ ಶಿಲಾಮಂದಿರ 4 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕೂಡ ನಡೀತಕ್ಕಂಥದ್ದಾಗಿದೆ. ಒಟ್ಟಾರೆ ಈ ಕ್ಷೇತ್ರಕ್ಕೆ ಬಂದು ಹೋಗ್ತಕ್ಕಂಥ ಎಲ್ಲ ಜನತೆಗೆ ಪ್ರತಿಯೊಂದು ಹಂತದಲ್ಲೂ ಕೂಡ ಸುಶಿಕ್ಷಿತವಾಗಿರ್ತಕ್ಕಂಥ ವ್ಯವಸ್ಥೆ ಮಾಡಬೇಕಂತಕ್ಕಂಥ ಉದ್ದೇಶದಿಂದ ಇವತ್ತು ಜಾತ್ರೆಯಲ್ಲಿ ಬರ್ತಕ್ಕಂಥ ಎಲ್ಲ ಭಕ್ತರಿಗೂ ಕೂಡ ಇಲ್ಲಿ ಗಮನಕ್ಕೆ ತರುವಂಥದ್ದಾಗಿದೆ. ಒಂದು ಕನ್ನಡ ಅಂತಕ್ಕಂಥ ವಾಹಿನಿ ಇವತ್ತು ನಾಡಿನ ಉದ್ದಗಲಕ್ಕೂ ಕೂಡ ಒಂದು ಒಳ್ಳೆಯ ಪ್ರಾಮಾಣಿಕ ಪ್ರಯತ್ನದ ಕೆಲಸವನ್ನು ಮಾಡ್ತಾಯಿದೆ ಅಂತಕ್ಕಂಥ ಒಂದು ಸಂತೋಷ. ನೀವೆಲ್ಲರೂ ಕೂಡ ಬಂಧುಗಳು ಸಾಯಂಕಾಲ ರಥೋತ್ಸವಕ್ಕೆ ಬರ್ರಿ, ರಥೋತ್ಸವದ ಪಾಲ್ಗೊಂಡ್ಬಿಟ್ಟು ಸದ್ಯೋನ್ಮುಕ್ತರಾಗ್ರಿ, ಗುರು ಕೃಪೆ ಮತ್ತು ಸ್ವಾಮಿ ಕೃಪೆಗೆ ಪಾತ್ರರಾಗ್ರಿ ಅಂತ ತಿಳ್ಕೊಂಡು ಒಂದು ಕನ್ನಡ ವಾಹಿನಿ ಮುಖಾಂತರ ನಿಮ್ಮೆಲ್ಲರಿಗೂ ಕೂಡ ಇಲ್ಲಿ ಮನವಿ ಮಾಡ್ತಾಯಿದ್ದೀವಿ ಬಂಧುಗಳೇ. ನಿಮ್ಮೆಲ್ಲರಿಗೂ ಕೂಡ ಮಹಾಸ್ವಾಮಿಯ ಅನುಗ್ರಹ ಆಶೀರ್ವಾದ ಇರಲಿ.